ತಾವು ಪತಿವ್ರತೆ ಎನ್ನುವುದು ಪ್ರಪಂಚಕ್ಕೆ ಗೊತ್ತಾಗಲಿ. ನಾನು ಪತಿವ್ರತೆಯಿಂದ ಲೋಕಕ್ಕೆ ಗೊತ್ತಾಗಿ ಅಂತ ನಾನು ತಿಳಿಸಿದ್ದಲ್ಲ ಅಲ್ವಾ. ನಾನು ಕೂಡ ಪತಿವ್ರತೆ ಇದ್ದೇನೆ ಎನ್ನುವ ಹಾಗೆ ಲೋಕ ಹೇಳಬೇಕಾದದ್ದಿಲ್ಲ. ಕೈ ಹಿಡಿದ ಗಂಡನಿಗೆ ಅರ್ಥವಾದರೆ ಸಾಕು, ತನ್ನ ಹೆಂಡತಿ ಎಂತವಳು ಎನ್ನುವ ಹಾಗೆ ಅಷ್ಟು ಸಾಕಾಗುತ್ತದೆ. ಉಳಿದವರನ್ನು ಮೆಚ್ಚಿಸಬೇಕಾದದ್ದಿಲ್ಲ. ಒಬ್ಬರು ಪತಿವ್ರತೆಯಾಗಲು ತುಂಬಿರುವಂತಹ ಆ ಸಭೆಯಲ್ಲಿ ವಸ್ತ್ರಾಪರದ ಆ ಪ್ರಕರಣದಲ್ಲಿ ಏನು ಮಗಳಿದ್ದ ಆ ಕಾರಣ 5 ಆದವಳಿಗೆ 6 ಆಗದೆ, 6 ಆದವಳಿಗೆ 3 ಆಗದೆ, ನೀನೊಬ್ಬಳು ಚಾರೆ ಎಂದಲ್ಲ. ಆ ಕೌರವನು ತೊಡೆತಟ್ಟಿ ಕರೆಯುವಾಗ ಅದೇ ರೀತಿಯಲ್ಲಿ ನನ್ನನ್ನು ವೇಶ್ಯೆ ಇರುವ ಹಾಗೆ ಕರೆದ. ಅಷ್ಟೇ ಅಲ್ಲ, 5 ಮಂದಿ ಹೋರಿಗಳು ಒಂದು ದನವನ್ನು ಬೋಧಿಸುವಂತೆ ನಿನ್ನನ್ನು ಬೋಧಿಸುತ್ತಿದ್ದಾರೆ. ಮುಂದೆ ಹೋಗುವಾಗ ನಾವೈವರು ಹಿಂದೆ ತಲೆ ತಗ್ಗಿಸಿ ಹೋಗುವಾಗ ಒಂದು ನರದ ಹಿಂದೆ 5 ಗೂಳಿಗಳು ಹೋಗುತ್ತಾರೆ. ಈ ನಾಟಕ ಆಗುದಿಲ್ಲ ಅದನ್ನು ಕೇಳುವಾಗ. ಹಾಗೆ ಯಾರು ನನ್ನನ್ನು ಆ ರೀತಿಯಲ್ಲಿ ನಿಂದಿಸಿದ್ದಾರೋ ಅಂತ ಕೌರವನಿಗೆ ಅರ್ಥವಾಗಬೇಕು ನಾನು ಪತಿವ್ರತೆ ಎನ್ನುವ ಹಾಗೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಮುಟ್ಟಿ ಬಿಡಿಸಿದ್ದೆ ಹೊರತು ಮತ್ತಿನ್ನೇನು ಅಲ್ಲ. ಲೋಕಕ್ಕೆ ಗೊತ್ತಾಗಬೇಕು ಅಂತಲ್ಲ, ಅವನಿಗೆ ಗೊತ್ತಾಗಬೇಕು ನಾನು ಪತಿವ್ರತೆ ಎನ್ನುವ ಕಾರಣಕ್ಕೋಸ್ಕರವಾಗಿ. ತಪ್ಪು ನಮ್ಮದೇ, ನಮ್ಮದೇ. ಸತ್ಯವನ್ನು ಮೀರಬಾರದು ಎನ್ನುವ ಕಾರಣಕ್ಕೋಸ್ಕರವಾಗಿ ನಾನು ನಿಮ್ಮ ಜೊತೆಗೆ ಬಂದಿರಬಾರದು. ವನವಾಸದ ಕಷ್ಟಗಳನ್ನು ಅನುಭವಿಸಿದ ಕಷ್ಟವಲ್ಲವದು. ನಾವು ಋಷಿಮುನಿಗಳಿಂದ ಅನುಗ್ರಹಕ್ಕೆ ಪಾತ್ರರಾಗಿದ್ದೇವೆ. ಇಷ್ಟು ಕಾಲ ಈ ರೀತಿಯಲ್ಲಿ ಭವನೆಯನ್ನು ಅನುಭವಿಸಿದ್ದೇವೆ. ಈ ಹೊತ್ತಿಗೆ ನಮಗೆ ಹುಟ್ಟಿರುವಂತಹ ಮಗು ನಮ್ಮವರಾದಂತಹ ಅಭಿಮನ್ಯು ಅವನಿಗೆ ನೋಡಿ ಮತ್ತೊಬ್ಬ